ಮಾಜಿ ಸಚಿವ ವಿ ಸೋಮಣ್ಣನವರ ಮುನಿಸು ಇನ್ನೂ ಕೂಡ ಶಮನವಾಗಿಲ್ವಾ ಅನ್ನುವಂತಹ ಪ್ರಶ್ನೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ನನ್ನ ಸೋಲಿಗೆ ಕಾರಣ ಏನು, ಕಾರಣ ಯಾರು? ಇದೇ ಹುಡುಕಾಟದಲ್ಲಿಯೇ ಸೋಮಣ್ಣ ಇದ್ದಂತೆ ಕಾಣಿಸ್ತಾ ಇದೆ. ಹೈಕಮಾಂಡ್ ಜೊತೆಗೆ ಎಲ್ಲ ವಿಚಾರವನ್ನು ಕೂಡ ಚರ್ಚೆಯನ್ನ ಮಾಡ್ತೇನೆ. ವಿ ಸೋಮಣ್ಣನವರ ಮಾತಿದು. ಡಿಸೆಂಬರ್ 19ರ ನಂತರ 4-5 ಜನ ಹೈಕಮಾಂಡ್ ಅನ್ನ ಭೇಟಿ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿದ್ದೇವೆ. ಎಲ್ಲವನ್ನೂ ಕೂಡ ಹೈಕಮಾಂಡ್ ಮುಂದೆಯೇ ಹೇಳ್ತೇವೆ. ಮೈಸೂರಿನಲ್ಲಿ ಮಾಜಿ ಸಚಿವ ವಿ ಸೋಮಣ್ಣನವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಯ ಮೂಲಕ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ರಾಜ್ಯ ಬಿಜೆಪಿಯ ನಾಯಕರುಗಳ ಮೇಲಿನ ಅವರ ಮುನಿಸು ಸದ್ಯಕ್ಕೆ ಶಮನವಾದಂತೆ ಕಾಣಿಸ್ತಾ ಇಲ್ಲ. ಡಿಸೆಂಬರ್ 19ಕ್ಕೆ ಒಂದು ಡೆಡ್ಲೈನ್ ಇದೆ. ಹೈಕಮಾಂಡ್ ಅನ್ನ ಭೇಟಿ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಹೈಕಮಾಂಡ್ ಭೇಟಿಯ ನಂತರ ವಿ ಸೋಮಣ್ಣನವರ ನಡೆ ಏನು ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಸ್ಪೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಹೈಕಮಾಂಡ್ ವಿ ಸೋಮಣ್ಣನವರ ಮನವೊಲಿಸುವಂತಹ ಕೆಲಸವನ್ನ ಮಾಡ್ತಾರಾ? ವಿ ಸೋಮಣ್ಣನವರ ದೂರನ್ನ ಆಲಿಸುವಂತಹ ಕೆಲಸವನ್ನ ಹೈಕಮಾಂಡ್ ಮಾಡುತ್ತಾ? ಅದು ಈಗಿರುವಂತಹ $1 ಮಿಲಿಯನ್ ಪ್ರಶ್ನೆ. ಒಳ್ಳೆ ತನಿಖೆ, ಕೆಲಸಗಾರನಿಗೆ, ದುಡಿಮೆ ಮಾಡೋನಿಗೆ ಒಂದೊಂದು ಸಾರಿ ಆದಂಥ ಹಿನ್ನಡೆಯನ್ನು ನಾವು ಯಾವ ರೀತಿ ಸ್ವೀಕಾರ ಮಾಡಿದ್ದೀವಿ ಅಂತ ನಿಮಗೂ ಗೊತ್ತಿದೆ. ಮತ್ತು ಅದನ್ನು ಪಕ್ಷಕ್ಕೂ ಕೂಡ ಮನವರಿಕೆ ಆಗಿದೆ. ಎಲ್ಲವೂ ಕೂಡ ಇದಾದಮೇಲೆ ಮೊನ್ನೆ 3 ರಾಜ್ಯಗಳ ಮುಖ್ಯಮಂತ್ರಿಗಳ ಇದರೊಳಗೆ ಇದಾಗಿತ್ತು. ಮೋಸ್ಟ್ಲಿ 19 ಕಳೆದ ಮೇಲೆ 20, 21, 22 ನಾವು 4-5 ಜನ ಒಟ್ಟಿಗೆ ಹೋಗ್ತೀವಿ. ಹೋಗಿ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ಹೈಕಮಾಂಡ್ ಏನು ಹೇಳ್ತದೆ ಕೇಳ್ತೀವಿ. ನಾನು ಹೈಕಮಾಂಡ್ ಹತ್ರ ಮಾತಾಡ್ತೀನಿ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೋ ಅದಾದಮೇಲೆ ನಿಮ್ಮ ಹತ್ರ ಬಂದು ಮಾತಾಡ್ತೀನಿ.